ಕೇಂದ್ರ ಸರ್ಕಾರದ ಮೀಸಲಾತಿ ಬಗ್ಗೆ ಆದಾಗ ಒಳ್ಳೆಯ ಅಭಿಪ್ರಾಯ ಜನರು. ಯಾಕಂದ್ರೆ ಎಲ್ಲ ಜಾತಿದಾಗ ಬಡವ್ರು ಇರ್ತಾರೆ, ಮೇಲ್ವರ್ಗದಾಗೂ ಬಡವ್ರ ಭಾಳಷ್ಟು ಮಂದಿ. ಅದರ ಕೇಂದ್ರ ಸರ್ಕಾರ ಇದು ಮೀಸಲಾತಿ ಮಾಡಿದ್ದು ಆ ಜಾತಿದವ್ರಿಗೂ ಒಂದು ಅನುಕೂಲ ಆತಂತ ಒಂದು ಅಭಿಪ್ರಾಯ. ಎಲ್ಲರೂ ಕಲ್ತು ಇದು ಸ್ವೀಕಾರ ಮಾಡ್ಬೇಕಂತ ಅವ್ರ ಮಕ್ಕಳಿಗೂ ಸ್ವಲ್ಪ ಇದು ಕೊಟ್ಟಂಗೆ ಆಗ್ತದ. ಅವ್ರ ಜಾತಿದಾಗೂ ಬಡ ಮಕ್ಕಳಾರ, ಅವ್ರಿಗೆ ಒಂದು ಅನುಕೂಲ ಆಗ್ತದೆ. ಅದೊಂದು ಎಲ್ಲರೂ ಕಲ್ತು ಸ್ವೀಕಾರ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ಒಂದು ಮೀಸಲಾತಿ ಪದ್ಧತಿ ಅಂತಕ್ಕಂಥದ್ದು ಏನಿದೆ ಅದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡ್ತಕ್ಕಂಥದ್ದು ಒಂದು ಇದು ಇದೆ. ಈ ಒಂದು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ ಅಂತಕ್ಕಂಥದ್ದು ಇದು ಮೇಲ್ಜಾತಿಯವರಿಗೆ ಮತ್ತು ಮೇಲ್ಜಾತಿಯವರ ಮತಗಳ ಓಲೈಕೆಗಾಗಿ ಕೊಟ್ಟಿರ್ತಕ್ಕಂಥ ಇದು ಮುಂದಿನ ಲೋಕಸಭೆ ಚುನಾವಣೆ ಒಂದು ಗಿಮಿಕ್ ಅಂತಲೇ ನಾವು ಹೇಳಬೇಕಾಗ್ತದೆ. ಮೇಲ್ವರ್ಗದ ಬಡ ಜನರು ಅಂತಂದರೆ ಯಾವ ಆಧಾರದ ಮೇಲೆ ಅವರು ಆರ್ಥಿಕವಾಗಿ ಅವರು ಹಿಂದುಳಿದಿದ್ದಾರೆ ಅಂತೇಳಿ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾಯಿಲ್ಲ. ಇದರಲ್ಲಿ ದುರುದ್ದೇಶ ಇದೆ. ಇವತ್ತು ಮೇಲ್ವರ್ಗದ ಜನರಲ್ಲಿ ಸುಮಾರು ಸಾವಿರಾರು ಎಕರೆ ಜಮೀನುಗಳಿದ್ದವು ಹಿಂದಕ್ಕೆ. ಆಮೇಲೆ ಈಗಲೂ ಕೂಡ ಜಮೀನುಗಳಿದ್ದಾವೆ. ಆರ್ಥಿಕವಾಗಿ ಯಾವಾಗಲೂ ಅವರು ಸಬಲೀಕರಣ ಆಗಿದ್ದಾರೆ, ಉದ್ಯೋಗ ಕ್ಷೇತ್ರದಲ್ಲಿದ್ದಾರೆ, ಆರ್ಥಿಕವಾಗಿ ಅವರು ಮುಂದುವರೆದವರಿದ್ದಾರೆ, ಔದ್ಯೋಗಿಕವಾಗಿ ಮುಂದುವರೆದವರಿದ್ದಾರೆ. ಹೀಗಾಗಿ ಅಂಥವರಿಗೆ 10% ಮೀಸಲಾತಿ ಕೊಡ್ತಕ್ಕಂಥದ್ದು ಇದು ರಾಷ್ಟ್ರೀಯದ ಪಕ್ಷಗಳದ ಒಂದು ಗಿಮಿಕ್ ಆಗಿದೆ. ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ದೇಶದಲ್ಲಿರ್ತಕ್ಕಂಥ ಬಹುದಿನಗಳ ಬೇಡಿಕೆಯಾಗಿತ್ತು, ಏನು ಮೇಲ್ದರ್ಜೆಯಲ್ಲಿರ್ತಕ್ಕಂಥ ಕಡು ಬಡವರಿಗೆ ಮೀಸಲಾತಿಯಲ್ಲಿ ಇವತ್ತೇನು 10% ಏನು ಕೇಂದ್ರ ಸರ್ಕಾರ ಇವತ್ತು ಸಚಿವ ಸಂಪುಟದಲ್ಲಿ ಜೊತೆಗೆ ಲೋಕಸಭೆ ಅಧಿವೇಶನದಲ್ಲಿ ಕೂಡ ಇವತ್ತು ಬಿಲ್ಲನ್ನು ಪಾಸ್ ಮಾಡೋದ್ರ ಮುಖಾಂತರ ಈ ದೇಶದ ಜನಸಾಮಾನ್ಯರಿಗೆ ಏನು ಜೊತೆಗೆ ಏನು ಶ್ರೀಮಂತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಈ ರೀತಿ ಏನು ಮೀಸಲಾತಿತ್ತು ಅದನ್ನು ಕೂಡ ಇವತ್ತು ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಕಡು ಬಡವರಿಗೆ ಒಂದು 10% ಏನು ಮೀಸಲಾತಿ ಹೆಚ್ಚಿಗೆ ಮಾಡಿದ್ದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕೂಡ ಹೆಚ್ಚಿನ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕಲಬುರಗಿ ಜಿಲ್ಲೆಯ ಸಮಸ್ತ ಜನತೆಯ ವತಿಯಿಂದ ಮತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಮತ್ತು ಲೋಕಸಭೆಯಲ್ಲಿ ಏನು ಲೋಕಸಭಾ ಸದಸ್ಯರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಅವರೆಲ್ಲ ಲೋಕಸಭಾ ಸದಸ್ಯರಿಗೂ ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು ಜಿಲ್ಲೆಯ ಇವತ್ತು ಜನಸಾಮಾನ್ಯರ ವತಿಯಿಂದ ಇವತ್ತು ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಮೇಲ್ವರ್ಗದ ಬಡ ಜನರಿಗೋಸ್ಕರ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿ ತೆಗೆದುಕೊಂಡಂಥ ನಿರ್ಧಾರ ನಿಜವಾಗಲೂ ಇದು ಸ್ವಾಗತಾರ್ಹವಾದಂಥ ಒಂದು ನಿರ್ಧಾರ. ಅವರು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಒಂದು ಸ್ಲೋಗನ್ ಹೇಳ್ತಾ ಇದ್ದರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಥೇಳಿ. ಅಂದರೆ ಯಾವ ಜನಾಂಗಕ್ಕೂ ಎಲ್ಲ ಜನಾಂಗಕ್ಕೂ ನ್ಯಾಯ ಸಿಗಬೇಕು ಅಂಥೇಳಿ ಅವ್ರೇನು ಹೇಳ್ತಾ ಇದ್ದರು. ಆ ಒಂದು ಅವರು ಹೇಳಿರ್ತಕ್ಕಂಥ ವಾಕ್ಯ ಇವತ್ತು ಈ ಮೊದಲನೇ ಅವಧಿಯಲ್ಲಿ 5 ವರ್ಷದ ಒಳಗಡೆ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಥೇಳಿ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವರು ಸಾಬೀತು ಮಾಡಿ ತೋರಿಸಿದ್ದಾರೆ. ಎಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸದಲ್ಲಿ ಅವರು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂಥೇಳಿ ಅವರು ಇವತ್ತು ಮಾಡಿ ತೋರಿಸಿದ್ದಾರೆ. ಕೇಂದ್ರ ಸರ್ಕಾರ ಸವರ್ಣದವರಿಗೆ 10% ರಿಸರ್ವೇಷನ್ ಮಾಡಬೇಕು, ಎಜುಕೇಷನ್ ಆಗಿತ್ತು ಆರ್ಥಿಕವಾಗಿ ಹಿಂದೆ ಮಾಡಬೇಕು ಅಂತಂದು ಹೇಳಿದ್ದು ಅದು ಸ್ವಾಗತಾರ್ಹ. ಆರ್ಥಿಕ ಪರಿಸ್ಥಿತಿ ಅಂದರೆ ಮೊದಲ OBC ಅವರಿಗಾಯಿತು ಮತ್ತು ಹಿಂದುಳಿದ ಜಾತಿಯವರಿಗೆ ಅಷ್ಟೇ ರಿಸರ್ವೇಷನ್ ಇರ್ತಿತ್ತು. ಈಗ ಸವರ್ಣದವ್ರಿಗೆ ಆರ್ಥಿಕವಾಗಿ ಯಾರು ಹಿಂದೆ ಉಳಿದಾರ ಅದರೊಳಗೆ ಅವರಿಗೆ ಹೆಲ್ಪ್ ಆಗ್ತದೆ. ಶೈಕ್ಷಣಿಕವಾಗಿ ಆಯಿತು ಆರ್ಥಿಕವಾಗಿ ಅವ್ರಿಗೆ ಮುಂದೆ ಬಂದ್ರಂತಂದ್ರೆ ದೇಶ ಮುಂದೆ ಬಂದಂಗೆ ಆಗ್ತದೆ. ಈಗ ಸವರ್ಣದವ್ರಲ್ಲಿ ವಿರೋಧ ಪಕ್ಷದಿರಲಿ ಆಡಳಿತ ಪಕ್ಷದಿರಲಿ ಒಟ್ಟು ಕೇಂದ್ರ ಸರ್ಕಾರ ಅಂತ ಇರ್ತದೆ. ಕೇಂದ್ರ ಸರ್ಕಾರ ಅಂತಂದರೆ ಎಲ್ಲನೂ ಬಂದರು, ಎಲ್ಲ 125 ಕೋಟಿ ಜನರಿಗೆ ಹೆಲ್ಪ್ ಆಗಂಗೆ ಕೆಲಸ ಆಗಿರ್ತದೆ. ಇವತ್ತು ಕೇಂದ್ರ ಸರ್ಕಾರ ಮೇಲ್ಜಾತಿ ವರ್ಗದ ಸಮುದಾಯಗಳಿಗೆ 10% ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ನಮಗೆ ಅಸಮಾಧಾನ ತಂದಿರತಕ್ಕಂಥದ್ದು. ಕಾರಣ ಇಷ್ಟೇ, ಮೇಲ್ಜಾತಿ ಅಂದರೆ ಬರೀ 5-6 ಕ್ಯಾಸ್ಟ್ ಮಾತ್ರ ತೋರಿಸಿದ್ದಾರೆ ಅವರು. ಇನ್ನುಳಿದಿರತಕ್ಕಂಥ ಕ್ಯಾಸ್ಟ್ಗಳು ಅವರು ಮೆನ್ಷನ್ ಮಾಡಿಲ್ಲ. ಲಿಂಗಾಯತ್ ಕಮ್ಯುನಿಟಿ ಆಗಿರ್ಬೋದು ಮತ್ತು ಬೇರೆ ಬೇರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ದು. ಇದು ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಂತ ಅನ್ನೋಂಗೇನೋ ಅದು ಜಾರಿಗೆ ತಂದಿದ್ದಾರೆ. ಆದರೆ ಇದು ಮೀಸಲಾತಿ ಅಂತಕ್ಕಂಥದ್ದು ಎಲ್ಲ ಆ್ಯಂಗಲಲ್ಲಿ ನೋಡಬೇಕಾಗಿರ್ತಕ್ಕಂಥ ವಿಚಾರ. ಅವ್ರದ್ದು ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ ಇವೆಲ್ಲವೂ ಕೂಡ ನೋಡಬೇಕಾಗ್ತದೆ. ಆದರೆ ಮುಂದುವರೆದಿರ್ತಕ್ಕಂಥ ಜನರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಹುನ್ನಾರ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವತ್ತು ನಮ್ಮ ಭಾಗದಲ್ಲಿ ಲಿಂಗಾಯತ್ ಕಮ್ಯುನಿಟಿ ಇದ್ದಾರೆ, ಅವರಿಗೆಲ್ಲೋ OBCದಾಗೆ ಸೇರಿಸಿದ್ದಾರೆ ಇಲ್ಲಿ. ಆದರೆ ಅಲ್ಲಿ ಬ್ರಾಹ್ಮಣ ಮತ್ತು ಮರಾಠ ಮತ್ತು ಬನಿಯಾ ಈ ಕ್ಯಾಸ್ಟ್ಗಳು ಮಾತ್ರ ಅದು ಮೀಸಲಾತಿ ಅಂತ ಹೇಳ್ತಿದ್ದಾರೆ.
ಆದರೆ ಇದು ಎಲ್ಲೋ ಒಂದು ಕಡೆ ಇನ್ನೊಂದು ಏನಾಗಬೇಕಾಗಿದೆ ಅಂತಂದರೆ ಇನ್ನೂ ಜಾತಿವಾರು ಜನಗಣತಿ ಆಗಲೇಬೇಕು ಈ ದೇಶದಲ್ಲಿ. ಅವರ ಆರ್ಥಿಕ ಸಾಮಾಜಿಕ ಎಲ್ಲವೂ ಕೂಡ ಇವತ್ತು ಜನಗಣತಿ ಆಗಿ ಅದನ್ನು ಮೀಸಲಾತಿ ಜಾರಿಗೆ ತಂದರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.